ಆಗಲ್ಲ. ನಿನಗೆ ಎಷ್ಟೊಂದು ಟೈಮ್ ಕೊಟ್ಟಿದ್ದೀನಿ, ಒಂದು ಕೆಲಸ ಮಾಡಿಲ್ಲ ನೀನು. ಛೆ. ಸರಿ, ನಾನು ನಿನಗೆ ಬೇರೆ ಒಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಏನ್ ಸರ್? ನಾಳೆನೇ ನಿಮ್ಮ ಮಾವನ ಮನೆಗೆ ಹೋಗಿ ಜಗಳ ಆಡಬೇಕು. ಅದಕ್ಕೆ ನೀನು ಒಪ್ಕೊಂಡ್ರೆ ನಾನು ನಿನ್ನ ತಂಗಿನ ಏನು ಮಾಡಲ್ಲ. ತಂಗಿ ಅಂದ್ರೆ ಸರ್ ದಯವಿಟ್ಟು ಆಗಲ್ಲ ಮಾಡಬೇಡಿ ಸರ್, ಪ್ಲೀಸ್ ಸರ್. ನಾನು ಅಲ್ಲೋಗಿ ಸರ್, ಪ್ಲೀಸ್ ಸರ್, ದಯವಿಟ್ಟು ಸರ್. ನನಗೆ ಯಾವುದೇ ನೆಪ ಹೇಳಬೇಡ. ನೀನು ನಿನ್ನ ಹೆಂಡತಿ ಹತ್ರ ಹೋಗಿ ಡೈವರ್ಸ್ ಬೇಕು ಅಂತ ನಾಳೆನೇ ಜಗಳ ಆಡಬೇಕು. ಕಮ್ಮಿವ್ರೆ, ಈ ಪೊಲೀಸ್ ಯಾಕೆ ಅಮ್ಮವ್ರಿಗೆ ಹೀಗೆಲ್ಲ ಮಾಡು ಅಂತ ಹೇಳ್ತೀಯಂದ್ರೆ ಒಂದು ಅರ್ಥ ಆಗ್ತಿಲ್ಲ. ಸರ್ ಪ್ಲೀಸ್ ಸರ್, ನಿಮ್ಮ ಕೈ ಮುಗಿತೀನಿ, ನನ್ನ ಸಂಸಾರ ಹಾಳು ಮಾಡಬೇಡಿ ಸರ್. ಸರಿ, ನೀನು ನಿನ್ನ ಸಂಸಾರ ಕಾಪಾಡ್ಕೋ. ನಾನು ನಿನ್ನ ತಂಗಿ ಕಮಲಿನ ಅರೆಸ್ಟ್ ಮಾಡ್ಕೊಂಡು ಬರ್ತೀನಿ. ಸರ್ ಪ್ಲೀಸ್ ಸರ್, ಹೇಳ್ತಿದ್ದೀನಲ್ಲ ಸರ್, ಅದು ಅಂಬಿ ಅಲ್ಲ ಸರ್, ಕಮಲಿ. ಆ ವಿಷಯ ನಿನಗೆ ಗೊತ್ತು, ನನಗೆ ಗೊತ್ತು. ಆದರೆ ಕಾನೂನು ಗೊತ್ತಿರಬೇಕಲ್ಲ. ಹೇಗಿದ್ರು ಅವ್ರು ನೋಡಕ್ಕೆ ಒಂದೇ ಥರ ಇದ್ದಾರೆ. ಅವ್ರ ಫಿಂಗರ್ ಪ್ರಿಂಟ್ಸು, ಬ್ಲಡ್ ಗ್ರೂಪು ಮ್ಯಾಚ್ ಮಾಡ್ತೀನಿ. ಅರೆಸ್ಟ್ ಮಾಡಿದ್ರೆ ಯಾರಿಗೆ ಗೊತ್ತಾಗುತ್ತೆ? ನೋಡು, ನೀನ್ ನಿನ್ನ ಹೆಂಡತಿಯಿಂದ ಸಂಪೂರ್ಣವಾಗಿ ದೂರ ಆಗ್ಲಿಲ್ಲ ಅಂದ್ರೆ ನಾನು ಕಮಲಿ ಜೀವನ ಹಾಳು ಮಾಡ್ತೀನಿ. ನಿನಗೆ ಯಾವ್ದು ಬೇಕು ಅಂತ ಡಿಸೈಡ್ ಮಾಡ್ಕೋ. ಚಾಯ್ಸ್ ಈಸ್ ಯುವರ್ಸ್. ಸರ್ ಬೇಡ ಸರ್, ದಯವಿಟ್ಟು ಸರ್. ಪಾಪ ದೊಡ್ಡ ಸರ್ ನನ್ನ ತಂಗಿ, ಈಗಾಗಲೇ ತುಂಬಾನೇ ಕಷ್ಟ ಅನುಭವಿಸಿದಾಳೆ. ದಯವಿಟ್ಟು ಅರೆಸ್ಟ್ ಮಾಡಬೇಡಿ ಸರ್. ಸರಿ ಸರ್, ನೀವು ಹೇಳ್ದಾಗೆ ಆಗ್ಲಿ. ನಾನು ನನ್ನ ಹೆಂಡತಿಯಿಂದ ದೂರ ಆಗ್ತೀನಿ. ನಿಜಾನ ಅರೆಸ್ಟ್ ಮಾಡಿದ್ರೆ ಹೇಗ್ ಬೇಬಿ? ಮಾಮ್, ಅರೆಸ್ಟ್ ಮಾಡ್ಲೇಬೇಕು, ಆಗ್ಲೇ ಅಲ್ವಾ ನಾನು ಅನ್ಕೊಂಡಿರೋದು ಆಗುತ್ತೆ. ಋಷಿ ಮುಂದೆ ನನ್ನ ಬಗ್ಗೆ ಎಲ್ಲ ರಿವೀಲ್ ಮಾಡಿ ನನ್ನ ನೆಮ್ಮದಿನ ಸ್ಪಾಯ್ಲ್ ಮಾಡಿದ್ಲು. ಬಟ್ ನಾಳೆಯಿಂದ ಅವಳ ನೆಮ್ಮದಿ ಸ್ಪಾಯ್ಲ್ ಆಗುತ್ತೆ. ಅಷ್ಟೇ ಅಲ್ಲ ಮಾಮ್, ಅವಳು ಅರೆಸ್ಟ್ ಆದ್ಮೇಲೆ ನ್ಯೂಸ್ ಅಲ್ಲಿ ಹೆಡ್ಲೈನ್ಸ್ ಬರುತ್ತೆ. ಆಗ ನಾನು ನನ್ನ ರಿಸಲ್ಟ್ಗೋಸ್ಕರ ವೇಟ್ ಮಾಡೋ ನೆಸೆಸಿಟಿನೇ ಇಲ್ಲ. ಪವರ್ ಆಫ್ ಅಟರ್ನಿ ಅದಾಗದೆ ಟ್ರಾನ್ಸ್ಫರ್ ಆಗುತ್ತೆ. ಒಂದು ಸಲ ಅವಳು ಅರೆಸ್ಟ್ ಆದ್ರೆ ಸ್ಟೇಷನ್ ಅಲ್ಲಿರೋ ಎಲ್ಲ ರಾಬರಿ ಕೇಸಸ್ನ ಅವಳ ತಲೆ ಕಟ್ಟಿ ಯಾವತ್ತೂ ಅವಳ ಆಚೆ ಬರ್ದಿರೋ ಹಾಗೆ ಮಾಡ್ತಾರೆ. ಫಿಂಗರ್ ಪ್ರಿಂಟ್, DNA ಎಲ್ಲ ಟೆಸ್ಟ್ ಅಲ್ಲೂ ಅವಳ ಅಮ್ಮಿ ಅಂತ ಪ್ರೂವ್ ಆಗುತ್ತೆ. ಆಗ ಅವಳ ಆಚೆ ಬರಕ್ಕಾಗಲ್ಲ ಮಾಮ್. ಅಲ್ಲಿಗೆ ಕಮಲಿ ಅನ್ನೋ ಚಾಪ್ಟರ್ ಮುಗಿಯುತ್ತೆ. ಇಂಟ್ರೆಸ್ಟಿಂಗ್ ಬೇಬಿ, ವೆರಿ ಇಂಟ್ರೆಸ್ಟಿಂಗ್. ಬೇಬಿ, ನಾನು ಸುಮ್ಮನೆ ಈ ವಿಷಯನ ಇಟ್ಕೊಂಡು ಅಮರ್ನ ಆಟ ಆಡಿಸ್ದೆ, ಬಟ್ ನೀನು ಅದನ್ನ ನಿಜ ಮಾಡ್ತಿದ್ಯಾ. ಅಷ್ಟೇ ಅಲ್ಲ ಮಾಮ್, ಅಮರ್ ಅಂಡ್ ರಚನಾ ಕೂಡ ನಾನು ದೂರ ಮಾಡ್ತೀನಿ. ಅಲ್ಲಿಗೆ ಆ ಮನೆಯಲ್ಲಿ ಯಾರಿಗೂ ನೆಮ್ಮದಿ ಇರಲ್ಲ. ಸೊ ರಿಷಿ ನನಗ್ ಸರೆಂಡರ್ ಆಗೋದ್ ಬಿಟ್ಟು ಬೇರೆ ಚಾಯ್ಸೇ ಇರಲ್ಲ. ನಿಧಾನಕ್ಕೆ ರಿಷಿ ನಾನು ನನ್ನವನಾಗಿ ಮಾಡ್ಕೋತೀನಿ ಮಾಮ್. ನಾನು ಹೊಸ ಲೈಫ್ ನ ಲೀಡ್ ಮಾಡ್ತೀನಿ. ಫೈನಲಿ ನಾನ್ ಅನ್ಕೊಂಡಾಗೆ ಆಗುತ್ತೆ. ವೆರಿ ಗುಡ್ ಬೇಬಿ. ನೀನ್ ಹೋಗ್ತಾ ಇರೋ ದಾರಿಲಿ ಪ್ರಾಬ್ಲಮ್ ಆದ್ರೂ ಅದಕ್ಕೆ ಹೆದರ್ದೆ ಪಟ್ ಅಂತ ಬೇರೆ ದಾರಿ ಹುಡ್ಕೊಂಡು ನಿನ್ ಟಾರ್ಗೆಟ್ ನ ರೀಚ್ ಆಗ್ತಿದೆ. ಹೌದು ರಿಷಿ ಸರ್, ಸ್ವಲ್ಪ ಯಾಮಾರಿದ್ರು ಈಟೊತ್ತಿಗೆ ನಾವಿಬ್ರು ದೂರ ಆಗೋಯ್ತಿದ್ವಿ. ಎಂತ ಅನಾಹುತ ಆಗ್ತಿತ್ತು ಕಮಲಿ ಅವರೇ.
ನಾನು ಈಗಲೂ ನಂಬಕ್ಕಾಗದೆ ಇರೋದು ಅನಿಕಾ ಇಂಥವಳ ಅಂತ. ಯಾಕಂದ್ರೆ ಅವಳು ನನ್ನ ಹತ್ರ ತುಂಬ ಬದಲಾಗಿರೋ ಥರ ತೋರಿಸ್ಕೊಂಡ್ಲು. ನಾನು ಅದನ್ನ ನಂಬಿಟ್ಟಿದ್ದೆ. ಆದರೆ ಅವಳ ಮನಸ್ಸಲ್ಲಿ ಈ ಥರದ್ದೆಲ್ಲ ಇದೆ ಅಂದರೆ ಚಿಚಿ, ನನಗಿದನ್ನು ನಂಬಕ್ಕೆ ಆಗ್ತಿಲ್ಲ. ಕಮಲಿಯವರ ನನಗೆ ಎಷ್ಟು ಸಿಟ್ಟು ಬರ್ತಿದೆ ಅಂದರೆ ಅವಳನ್ನಂತೂ ಸುಮ್ಮನೆ ಬಿಡಬಾರ್ದು. ಸರ್ ಅವಳ ಬಗ್ಗೆ ಬಿಡಿ ಸರ್, ಆಮ್ಯಾಕೆ ಯೋಚನೆ ಮಾಡಿದ್ರಾಯ್ತು. ಆದ್ರೆ ನಾಳೆ ಪೊಲೀಸರು ಮನೆಗೆ ಬರ್ದಿರೋದು ಹೆಂಗ್ ತಡೆಯೋದು ಅನ್ನೋದೇ ನನ್ಗೆ ಯೋಚನೆ ಆಗೈತೆ. ನನಗೂ ಯಾವುದು ಗೊತ್ತಾಗ್ತಿಲ್ಲ ಕಮಲಿಯವರ. ಸರ್ ಇವಾಗ ನನ್ ಕಮ್ಲಿ ಅಂತ ಪ್ರೂವ್ ಮಾಡ್ಕೊಳಕ್ಕೆ ಟೈಮ್ ಬೇಕು ಸರ್. ಅಲ್ಲಿ ತನಕ ಪೊಲೀಸ್ನವ್ರು ಕಾಯಲ್ಲ, ನನ್ನ ಅರೆಸ್ಟ್ ಮಾಡ್ಕೊಂಡು ಹೊಂಟೋಯ್ತಾರೆ. ನಾನ್ ನಾಳೆ ಜೈಲ್ಗೆ ಹೋಗ್ಬೇಕಾಯ್ತೈತೆ ಸರ್. ಇಲ್ಲ ಕಮಲಿಯವರ, ನೀವು ಜೈಲಿಗೆ ಹೋಗ್ಬಾರ್ದು. ಅಲ್ಲಿನ ಕಷ್ಟಗಳೇನು ಅಂತ ನಾನು ಅನುಭವಿಸಿದ್ದೀನಿ. ನೀವು ಜೈಲ್ಗೆ ಹೋಗಿ ಆ ನೋವುಗಳನ್ನೆಲ್ಲ ಅನುಭವಿಸೋದಕ್ಕೆ ನಾನು ಬಿಡಲ್ಲ. ನೋಡಿ, ಏನು ತಪ್ಪು ಮಾಡದಿರೋ ನೀವು ಶಿಕ್ಷೆ ಅನುಭವಿಸ್ಬೇಕಾ, ಕಷ್ಟಪಡ್ಬೇಕಾ? ಏನು ತಪ್ಪು ಮಾಡದೆ ನಾನು ಜೈಲ್ ಶಿಕ್ಷೆ ಅನುಭವಿಸೋದ್ನಲ್ಲ, ಆ ಥರ ನಿಮ್ಗೆ ಆಗ್ಬೇಕಾ? ಕಮಲಿ ಅವರೇ, ಅನಿಕನ್ ಉದ್ದೇಶ ಈಡೇರಬಾರ್ದು. ಅನಿಕನ್ ಮೇಲೆ ಸೇಡ್ ತೀರಿಸ್ಕೊಳಕ್ಕೆ ನಮ್ಗೆ ಇದೊಂದೇ ಅವಕಾಶ ಇರೋದು. ಅಷ್ಟಕ್ಕೂ ಆ ಅನಿಕನ್ ಉದ್ದೇಶ ಈಡೇರ್ಬೇಕಾ ಹೇಳಿ? ಕಮಲಿ ಅವರೇ, ಇದು ಒಳ್ಳೆ ಸಮಯ ಅನಿಕಂಗೆ ಬುದ್ಧಿ ಕಲ್ಸೋದಕ್ಕೆ. ಇದೊಂದೇ ದಾರಿ ಇರೋದು. ಪ್ಲೀಸ್ ಒಪ್ಕೊಳ್ಳಿ. ಸರ್ ನನ್ಗಿದೆಲ್ಲ ಯಾಕೋ ಅಯೋಮಯ ಅನಿಸ್ತೈತೆ ಸರ್. ನೀವ್ ಹೇಳ್ದಂಗೆ ಇದೆಲ್ಲ ಆಯ್ತಾಯ್ತಾ ಸರ್? ಆಗುತ್ತೆ ಕಮಲಿ ಅವರೇ. ನೀವು ನೀಟಾಗಿ ಪ್ಲಾನ್ ಮಾಡಬೇಕು, ಕಾನ್ಫಿಡೆಂಟ್ ಆಗಿರ್ಬೇಕು. ನೋಡಿ, ನನ್ನ ನಂಬಿ ನಾವಿದನ್ನ ಮಾಡ್ಬೋದು ಕಮಲಿ ಅವರೇ. ಸರಿ ಸರ್. ಹೊರಡೋಣ. ಅಯ್ಯೋ ಸರ್, ನೋವಾಯ್ತಾ? ಕಮಲಿ ಅವರೇ, ನಮ್ ನೋವು ನಮ್ಮನ್ನ ಎಚ್ಚರಿಸುತ್ತೆ. ಆ ಎಚ್ಚರಿಕೆ ಇನ್ನೊಬ್ರಿಗೆ ನೋವಾಗೋದನ್ನ ತಪ್ಪಿಸುತ್ತೆ. ಸರ್ ಏನೇ ಹೇಳ್ತಿದ್ದೀರಾ? ನನ್ಗೇನೋ ಅರ್ಥ ಆಯ್ತಿಲ್ಲ. ಕಮಲಿ ಅವರೇ, ನಾವ್ ಹೀಗೆ ಮನೆಗೆ ಹೋಗಿದ್ದಿದ್ರೆ ಅಪ್ಪ ಅಮ್ಮ ನಮ್ಮನ್ನ 1000 ಕ್ವಶನ್ ಮಾಡೋರು. ಆಗ ನಾವು ಅವ್ರಿಗೆ ನಿಜ ಹೇಳಲೇಬೇಕಿತ್ತು. ನಿಜ ಗೊತ್ತಾಗಿದ್ರೆ ಅಪ್ಪ ಅಮ್ಮಂಗೆ ತುಂಬಾ ನೋವಾಗಿರೋದು. ಹೌದು ಸರ್. ಅದಕ್ಕೆ ಇಷ್ಟು ಎವಿಡೆಂಟ್ ಆಗಿ ಕಾಣಿಸೋ ಬ್ಯಾಂಡೇಜ್ನ ತೆಗೆದ್ಬಿಟ್ಟು ಪ್ಲಾಸ್ಟರ್ ಹಾಕೊಂಡು ಹೋಗ್ಬೇಕು. ಸರಿ. ರಾತ್ರಿ ಊಟ ಮಾಡಿದೆ, ನಿದ್ದೆ ಮಾಡಿದೆ, ಈಗ ಫ್ರೆಶ್ ಅಪ್ ಆಗದೆ, ತಿಂಡಿ ಮಾಡಿದೆ, ಇಷ್ಟೊಂದು ಟೆನ್ಷನ್ ಆಗಿದ್ದೀರಲ್ಲ. ಸರ್ ಇಂಥ ಟೆನ್ಷನ್ನಾಗೆ ಊಟ, ನಿದ್ದೆ, ಸ್ನಾನ, ತಿಂಡಿ ಯಾವುದು ಬೇಡ ಅನಿಸ್ತೈತೆ ಸರ್. ಅವ್ರಿಗೇನ್ ಬಂದ್ಬಿಡ್ತಾರೆ, ಮನೆಯಾಗ ಎಲ್ರು ಅವ್ರೆ. ಇವಾಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಸರ್. ಕಮಲಿ ಅವರೇ, ನಾನು ಹೇಳಿದ್ ಮರ್ತ್ಬಿಟ್ರಾ? ನೋಡಿ, ನಾನು ಹೇಳ್ದಾಗ ಮಾಡಿದ್ರೆ ಮಾತ್ರನೇ ನಾವ್ ಇದರಿಂದ ಪಾರಾಗ್ತೀವಿ. ನೋಡಿ, ನೀವು ತುಂಬಾ ಕಾನ್ಫಿಡೆಂಟ್ ಆಗಿರ್ಬೇಕು. ಇವತ್ತು ಅದೇ ಮುಖ್ಯ. ನಾನು ನಿಮಗೆ ಹೇಳಿದ್ದನ್ನ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿ. ನೋಡಿ, ಪ್ಲೀಸ್ ನನ್ನ ನಂಬಿ, ಏನೂ ಆಗಲ್ಲ. ನನಗಂತೂ ನಿಮ್ಮನ್ನ ಪೊಲೀಸ್ ಅವ್ರ ಜೊತೆ ಕಳ್ಸೋದಕ್ಕೆ ಇಷ್ಟ ಇಲ್ಲ. ಅಂಡ್ ಅವರು ಮುಂಚೆನೆ ಪ್ಲಾನ್ ಮಾಡಿದ್ದಾರೆ ನಿಮ್ಮನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ. ಹಾಗಾಗಿ ನಾವೇನೇ ಹೇಳಿದ್ರು ನಮ್ಮ ಮಾತು ಕೇಳಲ್ಲ ಅವರು. ನಮ್ಗೀಗ ಯಾವುದೇ ದಾರಿನೂ ಇಲ್ಲ, ಇದೊಂದೇ ದಾರಿ ಇರೋದು. ನಾನು ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೀನಿ. ನೀವೊಬ್ರು ನಾನು ಹೇಳ್ದಾಗ ಕೇಳಿದ್ರೆ ಸಾಕು. ಸರ್, ನಾನು ಹೇಳಕ್ ಹೇಳಿ.
ನಂಗೊಂದು ಸ್ವಲ್ಪ ಟೈಮ್ ಕೊಡಿ. ಒಂದು ನಿಮಿಷ. ಸೊ ಒಂದು ನಿಮಿಷ ಸರ್. ಈಗ ತಾನೇ ನನ್ನ ತಂಗಿ ಫೋನ್ ಮಾಡಿದ್ಲು. ನನ್ನ ತಂಗಿ ಅಂದ್ರೆ ನಿನ್ ತಂಗಿ ಇಲ್ಲೇ ಇದ್ದಾಳಲ್ಲ? ಅಯ್ಯೋ ಸರ್, ಇವಳಲ್ಲ, ಇವಳು ಕಮಲಿ. ನನಗೆ ಫೋನ್ ಮಾಡಿದ್ದು ನನ್ನ ತಂಗಿ ಅಂಬಿ. ಅಮರ್, ಅಂಬಿ ನಿನಗ್ ಕಾಲ್ ಮಾಡಿದ್ಲಾ? ಅವಳು ಸತ್ತು ಹೋಗಿದ್ದಾಳಲ್ಲ, ಹೇಗ್ ಕಾಲ್ ಮಾಡ್ತಾಳೆ ಅವಳು? ಏನ್ ಹೇಳ್ತಿದ್ಯಾ ನೀನು? ಅದೇ ನನಗೂ ಗೊತ್ತಾಗ್ತಿಲ್ಲ. ನನಗೆ ಒಂದು ನಂಬರಿಂದ ಫೋನ್ ಬಂತು. ರಿಸೀವ್ ಮಾಡಿದಾಗ ಅದು ಅಂಬಿ. ಅವಳ ಧ್ವನಿ ಕೇಳಿದ ತಕ್ಷಣ ನನ್ನಿದೆ ಜಲ್ಲಂತು. ಇದು ಕನ್ಸೋ ನನ್ಸೋ ಅಂತಾನೆ ನಂಬಕ್ಕಾಗ್ಲಿಲ್ಲ. ಈಗ ಹೊರಟಿದ್ದಾಳಂತೆ, ಇಲ್ಲಿಗೆ ಬರ್ತಾ ಇದ್ದಾಳೆ. ಇನ್ನೇನ್ ಬಂದ್ಬಿಡ್ತಾಳೆ. ಏನಮ್ಮ ಇದು? ಅಲ್ಪ ಅವಳು ಸತ್ತು ಹೋಗಿದ್ದಾಳೆ, ಅವಳು ಹೇಗೆ ಬರೋಕ್ ಸಾಧ್ಯ? ಏನು, ಅಂಬಿ ಬದುಕಿದಳ? ಇಲ್ಲಿಗೆ ಬರ್ತಿದಳ? ಅಮರಣ್ಣ, ಅವಳು ಸತ್ತೋಗಿರೋ ಕಾರಣಕ್ಕೆ ನನ್ ಮೇಲೆ ಪ್ರತೀಕಾರ ತೀರ್ಸ್ಕೋಬೇಕು ಅಂತೆಲ್ಲ ಹೇಳ್ದೆ. ಇವಾಗ ನೀನೇ ಇಲ್ಲಿಗೆ ಬರ್ತಾಳೆ ಅಂತ ಹೇಳ್ತಿದ್ಯಾ? ಯಾವ್ದ್ ಸತ್ಯ, ಯಾವ್ದ್ ಸುಳ್ಳು ಒಂದು ಗೊತ್ತಾಯ್ತಿಲ್ಲ. ಒಟ್ನಾಗೆ ನಿಮ್ಮಿಂದ ನಮ್ ಯಾರಿಗೂ ನೆಮ್ಮದಿ ಇಲ್ಲ. ಕಮ್ಲಿ ಅವರೇ, ಒಂದ್ ನಿಮಿಷ ನಾನು ಹೇಳದ್ ಕೇಳಿ. ಕಮ್ಲಿ ಅವರೇ, ಅಂಬಿ ಯಾಕೆ ಬರ್ತೀಯಾಳೆ? ಕಮ್ಲಿ ಅವ್ರಿಗೆ ಅಮರಣ್ಣ, ಅಂಬಿ ಹೇಗಿದ್ಯಾ? ನೀನೇ ಇಷ್ಟ ಎಮೋಷನಲ್ ಆಗ್ಬಿಟ್ರೆ ಹೆಂಗೆ? ಬಂದಿದ್ದೀನಲ್ಲ ಇವಾಗ. ನೀನಾ? ನೀನ್ ಸತ್ತೋಗಿದೀಯ ಅಂತ ಹೇಳಿದ್ರಲ್ಲ, ನೀನ್ ಹೇಗ್ ಬಂದೆ ಇಲ್ಲಿಗೆ? ನಮಸ್ತೆ ಸರ್. ಏನ್ ಸರ್ ನೀವು ಸ್ವಲ್ಪ ದಿನ ಕಾಣಿಸ್ತಿಲ್ಲ ಅಂದ್ರೆ ಹೊಗೆನೇ ಹಾಕಿಸ್ಬಿಡ್ತೀರಾ. ಈ ಪ್ರಪಂಚದಲ್ಲಿ ನ್ಯಾಯವಾಗಿ ದುಡ್ಕೊಂಡ್ ಬದುಕೋರ್ಗೆ ಬೆಲೆನೇ ಇಲ್ಲ. ಅದಿರ್ಲಿ, ನನ್ ಯಾಕೆ ಹುಡುಕ್ತಿದ್ರಿ? ನಿನ್ ಮೇಲೆ ಸುಮಾರು ಪೆಂಡಿಂಗ್ ಕೇಸಸ್ ಇದಾವೆ. ಕಳ್ತನದ ಕೇಸುಗಳೇ ಜಾಸ್ತಿ. ಕಳ್ತನದ ಕೇಸ? ಸರ್, 6 ತಿಂಗಳಿಂದ ನಾನು ಊರಲ್ಲೇ ಇರ್ಲಿಲ್ಲ. ನಾನ್ ಯಾರ ಮನೆ ಕಳ್ತನ ಮಾಡ್ಲಿ? ನೀನು ಈ ಊರಲ್ಲಿ ಇರ್ಲಿಲ್ಲ, ಬೇರೆ ಸ್ಥಳದಲ್ಲಿದ್ದೆ ಅಂತ ಹೇಳಕ್ಕೆ ಸಾಕ್ಷಿಗಳಿದೆಯಾ? ಅಯ್ಯೋ ಸರ್, ಬೆಜ್ಜನ್ ಪ್ರೂಫ್ ಇದೆ. ಅದನ್ನ ಹಿಂಗ್ ಕೊಡ್ತೀನಿ. ಸುಮ್ನೆ ಯಾರ್ಯಾರೋ ಕದ್ದಿರೋ ಕೇಸ್ನೆಲ್ಲ ನನ್ ಮೇಲೆ ಹಾಕ್ಬೇಡಿ. ಇವಾಗೇನು ನಾನ್ ಬಂದಿದ್ದೀನಿ ಅಂತ ಪ್ರೂವ್ ಆಯ್ತಲ್ಲ, ನೀವೇ ನೋಡಿ. ಒಂದ್ ನಿಮಿಷ ತಗೊಳ್ಳಿ ಈ ಆಂಟಿಸಿಪೇಟ್ ಬೇಲು. ಮತ್ತೆ ಈ ತರ ಕಿರಿಕೆಲ್ಲ ನನ್ನ ಹತ್ರ ಮಾಡಕ್ ಬರ್ಬೇಡಿ. ಇಟ್ಕೊಳ್ಳಿ.
ಮಿಸ್ಟರ್ ರಿಷಿ, ನಿಮ್ಮ ವೈಫ್ನ ಒಂದು ಸರ್ತಿ ಕರೆದು ಬಿಡಿ, ಇಬ್ಬರು ನೋಡ್ದಂಗಾಗುತ್ತೆ. ಓ ಕಮ್ಲಿ, ನಾನು ನೋಡಿ ತುಂಬಾ ದಿನ ಆಗೋಯ್ತು, ನೋಡ್ಬೇಕಂತಿದ್ದೀನಿ. ಕರೀರಿ ಸರ್. ಇಬ್ಬರನ್ನು ಒಂದ್ಸರ್ತಿ ಒಟ್ಟಿಗೆ ನೋಡೋಣ, ಕರೀರಿ. ಬೇಡ ಮೇಸ್ಟ್ರೆ, ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ, ಸಖತ್ತಾಗಿರುತ್ತಲ್ವಾ? ಏ ಕಮ್ಲಿ, ಬಾಗ್ಲು ತೆಗಿ. ನನಗ್ ನಿನ್ ಮುಖ ನೋಡಕ್ಕೂ ಇಷ್ಟ ಇಲ್ಲ, ಹೊಂಟೋಗು. ಕಮ್ಲಿ ಅವ್ರಿಗೆ ಮೊದಲೇ ಅಂಬಿ ಅಂದ್ರೆ ಕೋಪ ಅಲ್ವಾ? ಚಾನ್ಸೇ ಇಲ್ಲ. ಓ ಮೈ ಗಾಡ್, ಅಂಬಿ ಸಾಯಕ್ ಮುಂಚೆ ಕಮ್ಲಿ ನಿನ್ನ ಅಕ್ಕ, ನೀನ್ ಮಹಾಜನ್ ಮನೆ ಅವಳು ಅಂತ ನಾನು ಎಲ್ಲ ಹೇಳ್ಬಿಟ್ಟಿದ್ದೀನಿ. ಈಗ ಅವಳು ಸತ್ತಿಲ್ಲ ಅಂತಾದ್ರೆ ಈ ವಿಷಯ ಅವಳಿಗೆ ಗೊತ್ತಿರುತ್ತೆ ಅಲ್ವಾ? ಇನ್ ಎನಿ ಕೇಸ್ ಕಮ್ಲಿ ಅವಳ ಸ್ವಂತ ಅಕ್ಕ ಅಂತ ಅವಳ ಜೊತೆ ಸೇರ್ಕೊಂಡ್ಬಿಟ್ರೆ ನಾನ್ ವೀಕ್ ಆಗೋಗ್ತೀನಿ. ಎಲ್ಲಿಂದ ಬಂದ್ಲು ಅನ್ನೋದೇ ಅರ್ಥ ಆಗ್ತಿಲ್ವಲ್ಲ. ಬಂದಿರೋದು ಅವಳೇನಾ ಅಥವಾ ಇದನ್ನ ನಾನು ಹೇಗೆ ಕ್ಲಾರಿಫೈ ಮಾಡ್ಲಿ? ಸರ್, ಯಾರ್ ಸರ್ ಈಗ ಬೇಗ ಅಂಬಿ ನಂಬರ್ಗೆ ಫೋನ್ ಮಾಡವ್ರೆ? ಪೊಲೀಸ್ ಅವರೇ ಇರಬೇಕು. ಸರ್, ಈ ನಂಬರ್ನ ಎಲ್ಲ ನೋಡ್ದಂಗ ಅನಿಸ್ತೈತೆ. ಹೌದಾ? ಎಲ್ಲಿ ಕೊಡಿ ನಂಬರ್. ಇದು ಅನಿಕಾ ನಂಬರ್. ಹಲೋ ಅಂಬಿ? ಎಸ್, ಅಂಬಿನೇ ಮಾತಾಡ್ತಿರೋದು. ನೀನು ಅಯ್ಯ ನಿನ್ನ ಅಜ್ಜಿ, ಏನೇ ಆಯ್ತು ನಿಂಗೆ? ಮಾತಾಡೋಣ ಬಾ ಅಂತ ಕರೆದ್ಬಿಟ್ಟು ನೀನು ನೀನು ಅಂತ ರಾಗ ಎಳಿತಾ ಇದೀಯಾ? ನೀನ್ ನಿಜವಾಗ್ಲೂ ಅಂಬಿನಾ? ಹೆಂಗ್ ಕಾಣ್ತಿದ್ದೀನಿ ನಿನ್ ಕಣ್ಣಿಗೆ? ಏಯ್, ಏನ್ ಮಾಡ್ತಿದ್ಯಾ? ನಾನ್ ನಂಗ್ ಮುಟ್ಟೋದೆಲ್ಲ ಇಟ್ಕೋಬೇಡ ನೀನು. ದೆವ್ವಗಳಿಗೆ ಕಾಲು ಉಲ್ಟಾ ಪಲ್ಟಾ ಇರುತ್ತೆ ಅಂತ ಕೇಳಿದೆ, ಬಟ್ ಇವಳ ಕಾಲು ನಟ್ಗೆ ಇದೆ. ಹಾಗಾದ್ರೆ ಇವಳ ದೆವ್ವ ಅಲ್ಲ. ಏಯ್, ಏನ್ ಹಂಗ್ ನೋಡ್ತಿದ್ಯಾ? ಅಲ್ಲ ಅಂಬಿ, ನೀನ್ ಹೆಂಗ್ ಬಂದೆ? ನೀನ್ ಹೇಗ್ ಬರಕ್ ಸಾಧ್ಯ? ಅವತ್ತು ನಿನ್ಗೆ ಬುಲೆಟ್ ಫೈರ್ ಆಯ್ತಲ್ವಾ? ಹಾ, ನನ್ನ ಆಯಸ್ ಗಟ್ಟಿ ಇತ್ತು, ಹೆಂಗೋ ಬದುಕೊಂಡೆ. ನಾನ್ ಅವತ್ ಬದುಕೊಂಡಿದ್ದು ದೊಡ್ಡ ಕತೆ. ಅದೆಲ್ಲ ಬಿಡು, ನೀನ್ ನನ್ನ ಇಲ್ಲಿಗೆ ಏನಕ್ಕೆ ಕರ್ದೆ ಇವತ್ತು? ಅದೇನ್ ವಿಷಯ ಅಂತ ಹೇಳು. ನನಗ್ ಬೇಜಾನ್ ಕೆಲ್ಸಗಳಿದೆ, ನೀನ್ ಕರ್ದೆ ಅಂತ ಅದನ್ನೆಲ್ಲ ಬಿಟ್ಟು ಬಂದಿದ್ದೀನಿ. ಇವಳು ಮಾತಾಡೋದು ಇರೋದು ಎಲ್ಲ ಅಂಬಿ ತರನೇ ಇದೆ. ಅಂದ್ರೆ ಇವಳು ನಿಜಕ್ಕೂ ಅಂಬಿನೇನಾ? ನನ್ನ ಡೌಟ್ ನ ಕ್ಲಿಯರ್ ಮಾಡ್ಬೇಕು. ಏಯ್, ಏನೇ ಆಗಿದೆ ನಿಂಗೆ? ಒಳ್ಳೆ ಬಾಯ್ ಕಲ್ಲು ಹಾಕೊಂಡಿರೋ ತರ ನಿಂತ್ಕೊಂಡಿದ್ಯಲ್ಲ, ಅದೇನ್ ವಿಷಯ ಅಂತ ಹೇಳು, ಇಲ್ಲ ಅಂದ್ರೆ ನಾನು ಹೋಗ್ತೀನಿ. ಅಂಬಿ ಅಂಬಿ, ಒಂದ್ ನಿಮಿಷ, ವಿಷಯ ಇದೆ. ಅಂಬಿ, ಇಷ್ಟು ದಿನ ನೀನ್ ಎಲ್ಲಿದ್ದೆ? ಯಾಕೆ ಈಗ ಸಡನ್ ಆಗಿ ಬಂದೆ? ಹಾ, ಬೇರೆ ಊರಲ್ಲಿ ಒಂದು ಡೀಲ್ ಇತ್ತು, ಅದನ್ನ ಮುಗ್ಸಕ್ ಹೋಗಿದ್ದೆ. ಆ ಡೀಲ್ ಮುಗೀತು, ಅದಕ್ಕೆ ವಾಪಸ್ ಬಂದೆ. ನಿಜಾನ ಅಂಬಿ? ನೀನಾಗೆ ಬಂದ್ಯಾ ಅಥವಾ ಕಮ್ಲಿಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಬಂದ್ಯಾ? ಹಂಗೇನಿಲ್ಲಪ್ಪ,
ಬರ್ಬೇಕು ಅನ್ನಿಸ್ತು, ವಾಪಸ್ ಬಂದೆ. ಓ ಓಕೆ ಓಕೆ. ಅಂಬಿ, ನಿನ್ಗೆ ಬುಲೆಟ್ ಫೈರ್ ಆಗಕ್ ಮುಂಚೆ ನಾವಿಬ್ರು ಮಾತಾಡಿದ್ವಲ್ಲ, ಅದ್ ನೆನ್ಪಿದ್ಯಾ? ಅಯ್ಯೋ ದೇವ್ರೆ, ಬುಲೆಟ್ ಫೈರ್ ಆಗಕ್ಕೂ ಮೊದ್ಲೇ ಏನಾಗಿತ್ತು ಅನ್ನೋದು ನಂಗೆ ಗೊತ್ತಿಲ್ವಲ್ಲ. ಹೇಳು ಅಂಬಿ, ನೆನ್ಪಿದ್ಯಾ? ಹೇಳು ಅಂಬಿ, ನೆನ್ಪಿದ್ಯಾ? ಇವಳು ನನ್ನ ನಂಬಿನ ಇಲ್ವಾ ಅಂತ ತಿಳ್ಕೊಳಕ್ಕೆ ಹಿಂಗ್ ಮಾಡ್ತಾವಳೆ. ನಾನೀಗ ಹುಷಾರಾಗಿ ಮ್ಯಾನೇಜ್ ಮಾಡ್ಬೇಕು. ಛತ್, ಆ ಬುಲೆಟ್ ಫೈರ್ ಆಗಿರೋ ವಿಷಯ ನೆನ್ಸ್ಕೊಂಡ್ರೆ ನನ್ ರಕ್ತ ಎಲ್ಲ ಕುದಿಯುತ್ತೆ. ಅಂಬಿ, ನಾನ್ ಕೇಳ್ತಿರೋದು ಅದಕ್ಕೂ ಮುಂಚೆ ನಾವಿಬ್ರು ಮಾತಾಡಿದ್ವಲ್ಲ, ಅದ್ ನೆನ್ಪಿದ್ಯಾ? ಏ ಅನಿಕಾ, ಅದನ್ನ ಹೆಂಗ್ ಮರೆಯಕ್ಕಾಗತ್ತೆ? ನಂಗೆ ಎಲ್ಲಾನು ನೆನ್ಪಿದೆ. ಹಾಗಿದ್ರೆ ಇವಳು ಗೊತ್ತು ಅಂದ್ರೆ ಇವಳು 100% ಅಂಬಿನೇ. ಏ, ಎಷ್ಟೆಲ್ಲ ಕೇಳಿದ್ನೆ ಕೇಳ್ತೀಯ? ಮರ್ತೋಗ್ ನಂಗೆ ತಲೆಗ್ ಪೆಟ್ ಬಿದ್ದಿದ್ಯಾ? ನನಗೆ ಎಲ್ಲಾನು ನೆನ್ಪಿದೆ. ಈ ಅಂಬಿ ಯಾವ್ದನ್ನು ಮರೆಯಲ್ಲ. ಅದ್ ಸರಿ, ನೀನ್ ಯಾಕೆ ಹಿಂಗ್ ಬೆಚ್ಚ ಬೀಳ್ತಿದ್ಯಾ? ಇಲ್ವಲ್ಲ, ಹಾಗೇನೂ ಇಲ್ಲ. ಸರಿ, ನಂಗ್ ಪೆಂಡಾಲ್ ಚಿನ್ನ ಕ್ವಾರ್ಟರ್ ಮೆಂಚ ಎಲ್ಲ ಕಾಯ್ತಿದಾರೆ, ನಾನು ಹೋಗ್ಬೇಕು. ಬರ್ಲಾ? ಏನಿದು? ಪವರ್ ಆಫ್ ಅಟರ್ನಿನ ಟ್ರಾನ್ಸ್ಫರ್ ಮಾಡಕ್ಕೆ ನಿಮ್ ಸಿಗ್ನೇಚರ್ ಬೇಕು. ನಿಮ್ ರಿಸಲ್ಟ್ ಇನ್ನೂ ಬಂದಿಲ್ವಲ್ಲ? ಅಯ್ಯೋ ಅಜ್ಜಿ, ನಾನ್ ಬರ್ದಿರೋ ಎಕ್ಸಾಮ್ ರಿಸಲ್ಟ್ ನನ್ಗೆ ಗೊತ್ತಿರಲ್ವಾ? ಸೂಪರ್ ಆಗಿ ಬರ್ದಿದ್ದೀನಿ, ಪಾಸ್ ಆಗೇ ಆಗ್ತೀನಿ. ನೀವು ಸೈನ್ ಮಾಡಿ. ಯು ನೋ ವಾಟ್, ಬೇಕಿದ್ರೆ ರಿಸಲ್ಟ್ ಬಂದ್ಮೇಲೆನೆ ನಾನು ಟೇಕ್ ಓವರ್ ಮಾಡ್ತೀನಿ. ನೀವೀಗ ಸೈನ್ ಮಾಡ್ಬಿಡಿ. ರಿಸಲ್ಟ್ ಬಂದ್ಮೇಲೆ ನಾನು ಇದಕ್ಕೆ ಸೈನ್ ಹಾಕೋದು. ರಿಸಲ್ಟ್ ಬರ್ಲಿ. ವಾಟ್? ನಾನ್ ಫೇಲ್ ಆಗ್ತೀನಿ ಅಂತ ಡೌಟ್ ಅಲ್ವಾ ನಿಮ್ಗೆ? ಅದಕ್ಕೆ ರಿಸಲ್ಟ್ ಬರ್ಲಿ ಅಂತ ಹೇಳ್ತಾನೆ ಇದ್ದೀರಾ. ಯಾಕೆ ಮತ್ತೆ ಬಾಲ ಬಿಚ್ಚಕ್ ಟ್ರೈ ಮಾಡ್ತಿದ್ದೀರಲ್ವಾ? ಎಲ್ಲ ಮರ್ತೋಯ್ತಾ? ಲುಕ್ ಅಜ್ಜಿ, ನನ್ನ ಪೇಷನ್ಸ್ ನ ಟೆಸ್ಟ್ ಮಾಡಬೇಡಿ. ಮೊದಲು ಸುಮ್ಮನೆ ಸೈನ್ ಹಾಕ್ಬಿಡಿ. ನನ್ನ ರಿಸಲ್ಟ್ ಅದ್ರ ಪಾಡಿಗೆ ಅದು ಬರುತ್ತೆ. ಓಕೆ? ಯಾಕಿಂತ ಸಂದಿಗ್ಧ ಪರಿಸ್ಥಿತಿ ನನಗೆ? ಈಗ ಸೈನ್ ಮಾಡೋ ಹಾಗೂ ಇಲ್ಲ, ಬಿಡೋ ಹಾಗೂ ಇಲ್ಲಲ್ಲ. ಮನ್ಸಲ್ಲೇ ಏನೇನೋ ಪ್ಲಾನ್ ಮಾಡಕ್ ಹೋಗ್ಬೇಡಿ ಅಜ್ಜಿ. ನೀವ್ ಏನೇ ನೆಪ ಹೇಳಿದ್ರು ಅದನ್ನ ನಾನ್ ಕೇಳಲ್ಲ. ನನಗೆ ನಿಮ್ ಸೈನ್ ಬೇಕು ಅಷ್ಟೇ. ಬೇಗ ಸೈನ್ ಮಾಡಿ. ದೇವ್ರೆ, ನೀನೇ ಕಾಪಾಡ್ಬೇಕು. Good. That's like a very good girl. Thank you so much, Ajji. ಅನಿಕಾ ಪಾಸ್ ಆಗೋಳ? ಇವಳು ಪಾಸ್ ಆಗಕ್ ಸಾಧ್ಯನೇ ಇಲ್ವಲ್ಲ? ಅದೇಂಗ್ ಸಾಧ್ಯ? ನಾನ್ ಬರ್ದಿದ್ದ ಸಬ್ಜೆಕ್ಟ್ ಅಲ್ಲೂ ಪಾಸ್ ಆಗೋಳೆ. ಅವಳು ಏನು ಓದ್ಕೊಂಡೇ ಇರ್ಲಿಲ್ಲ. ಇಷ್ಟೊಂದು ಮಾರ್ಕ್ಸ್ ಬರಕ್ ಹೆಂಗ್ ಸಾಧ್ಯ? ಬೇಬಿ, ನಿಮ್ ರಿಸಲ್ಟ್ ಅಪ್ಲೋಡ್ ಆಗಿದೆ. ಪಾಸ್ ಆಗಿದ್ಯಾ? ಎಷ್ಟು ಪರ್ಸೆಂಟೇಜ್ ಅಂತ ಚೆಕ್ ಮಾಡಿ ಬೇಗ. ಬೇಬಿ, ಜಸ್ಟ್ ಪಾಸ್.
ಅಲ್ಲ 80%. Oh my God, I'm so happy, Mom. Mom, ಇದಕ್ಕೆಲ್ಲ ಕಾರಣ ನೀವೇ. ಥ್ಯಾಂಕ್ ಯು ಮಾಮ್, ಥ್ಯಾಂಕ್ ಯು ಸೋ ಮಚ್. ಬಟ್ ಬೇಬಿ, ಪಾಸ್ ಆದೆ ಅಂತ ಜಾಸ್ತಿ ಖುಷಿ ಪಡ್ಬೇಡ. ಮೊದಲು ಕಮಲಿನ ಆ ಸ್ಥಾನದಿಂದ ಇಳಿಸ್ಬೇಕು. ಅದಾದ್ಮೇಲೆ ಆ ಸ್ಥಾನ ಅಧಿಕಾರ ನಿಂದು. ಎಸ್ ಮಾಮ್, ನಾನು ಇದಕ್ಕೆ ವೇಟ್ ಮಾಡ್ತಿದ್ದೆ. ಆ ಕಮಲಿ ನನ್ನಿಂದ ಎಲ್ಲ ಕಿತ್ಕೊಂಡು, ಬಟ್ ಈಗ ನನ್ನ ಚಾನ್ಸ್ ಬಂದಿದೆ ಮಾಮ್. ನಾನು ಹೋಗಿ ಅವಳ ಅಧಿಕಾರ, ಆ ಚೇರು, ಕಾಲೇಜು ಎಲ್ಲ ಕಿತ್ಕೋತೀನಿ. ಅವಳ ತಲೆ ತಗ್ಗಿಸ್ಕೊಂಡು ಹೋಗ್ಬೇಕು ಮನೆಗೆ. ಹಾಗೆ ಮಾಡ್ತೀನಿ ನೋಡಿ. ಎಸ್ ಬೇಬಿ, ಇನ್ನು 1 ಮಿನಿಟ್ ಡಿಲೇ ಮಾಡಬೇಡ. ಹೊರಡ್ತಾ ಇರು. ಎಸ್ ಮಾಮ್, ಇವತ್ತು ಆ ಕಮಲಿಗಿದೆ. ಯಾಕಾದ್ರೂ ಈ ಅನಿಕಾ ಸಾವಾಸ ಮಾಡಿದ್ನೋ, ಯಾಕಾದ್ರೂ ನನ್ನನ್ನ ಎದುರಾಕೊಂಡು ಅಂತ ಸಫರ್ ಮಾಡ್ಬೇಕು ಅವಳು. ಬರೀ ಅವಳಲ್ಲ ಮಾಮ್, ಆ ಋಷಿಗೂ ಸರಿಯಾದ ಪಾಠ ಕಲಿಸ್ತೀನಿ. ಈ ರಿಸಲ್ಟ್ ಬಗ್ಗೆ ಈ ನಡುವೆ ಮೊದಲಿನಷ್ಟು ಕ್ಯೂರಿಯಾಸಿಟಿನೇ ಇಲ್ದಂಗಾಗಿದೆ ತಾರ. ನಮ್ಮ ಕಾಲೇಜ್ ಡೇಸಲ್ಲಿ ನಾವು ರಿಸಲ್ಟು ಅಂದರೆ ಹಿಂದಿನ ದಿನನೇ ಟೆನ್ಷನು. ಬೆಳಿಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ದೇವ್ರ ನಮಸ್ಕಾರ ಮಾಡಿಕೊಂಡು ಕಾಲೇಜ್ಗೆ ಓಡ್ ಹೋಗಿ ಯಾವಾಗ ನೋಟಿಸ್ ಬೋರ್ಡ್ ಹಾಕ್ತಾರೋ ಅಂತ ಕಾಯ್ತಾ ಕೂತಿರ್ತಿದ್ವಿ. ಈಗೆಲ್ಲ ಫಿಂಗರ್ ಟಿಪ್ಸ್ ಅಲ್ಲೇ. ನಿಜ ರಮೇಶ್. ಅಮ್ಮ ಅಮ್ಮ ರಚ್ಚು, ಅಮ್ಮ, ರಿಸಲ್ಟ್ಸ್ ಬಂದಿದೆ. ಅನಿಕಾ ಪಾಸ್ ಆಗಿದ್ದಾಳೆ. ಹೌದಾ? ಅನಿಕಾ ಪಾಸ? ಒಳ್ಳೇದೇ ಆಯ್ತಲ್ಲ. ಅಲ್ಲಮ್ಮ, ಕಮಲಿ ಹೇಳಿದೇನ್ ಹೇಳಿ, ಅನಿಕಾ ಯಾವ್ದೇ ಕಾರಣಕ್ಕೂ ಪಾಸ್ ಆಗಲ್ಲ ಅಂತ ಅಲ್ವಾ? ಅಮ್ಮ, ಈಗ ಅವಳು ಕಮಲಿಗೆ ಅಡ್ಮಿನಿಸ್ಟ್ರೇಟರ್ ಪೋಸ್ಟ್ ಬಿಟ್ಕೊಡು ಅಂತ ಕೇಳ್ಬೋದಲ್ವಾ? ಇಲ್ಲ ರಚ್ಚು, ಅನಿಕಾ ಈಗ ಬದಲಾಗಿದ್ದಾಳೆ. ಐ ಥಿಂಕ್ ಹಾಗೆಲ್ಲ ಏನು ಕೇಳಲ್ಲ ಅನ್ಸುತ್ತೆ. ಗೊತ್ತಿಲ್ಲ ರಮೇಶ್, ಆದ್ರೆ ಅನಿಕಾ ಹಾಗೆ ಕೇಳಿದ್ರೆ ಪಾಪ ಕಮಲಿ ತಿರುಗಿಸ್ ಮಾತಾಡೋದಿಕ್ಕೆ ಆಗಲ್ಲ. ಬಿಟ್ಕೊಡ್ಲೇಬೇಕು. ನನ್ಗನ್ಸುತ್ತೆ ಕಮಲಿ ಇದನ್ನ ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡ್ತಾಳೆ ಅಂತ. ಇಂಥ ದೊಡ್ಡ ಇನ್ಸ್ಟಿಟ್ಯೂಟ್ ಜವಾಬ್ದಾರಿನ ಅನಿಕಾ ಕೈಲಿ ನಿಭಾಯಿಸೋದಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಸುಲಭವಾಗಿ ಕಮಲಿ ಅವಳ ಕೈಗೆ ಒಪ್ಸೋದಿಲ್ಲ. ಅಲ್ಲ ತಾರ, ಅನಿಕಾ ಕೇಳಿದ ಮೇಲೂ ಕಮಲಿ ಕೊಡದೆ ಹೋದ್ರೆ ಕಮಲಿಗೆ ಸಮಸ್ಯೆ ಆಗುತ್ತಲ್ವಾ? ಆಮೇಲೆ ಕಮಲಿ ಅನಿಕಾ ಕೋಪಕ್ಕೆ ಗುರಿ ಆಗ್ತಾಳೆ. ಅನಿಕಾ ಕಡೆಯಿಂದ ಕಮಲಿಗೆ ಆಮೇಲೆ ಏನ್ ಬೇಕಾದ್ರೂ ತೊಂದರೆ ಆಗ್ಬಹುದು. ಅನಿಕಾ ಕೇಳಿದ್ರೆ ಕಮಲಿ ತಲೆ ಕೆಡಿಸ್ಕೊಳ್ದೆ ಕೊಟ್ಬಿಟ್ ಬರ್ಲಿ. ನನ್ ಸೊಸೆ ಕನ್ಸು ಬೇರೆನೇ ಇದೆ, ಅದ್ರ ಕಡೆ ಗಮನ ಹರಿಸ್ಲಿ. ನನ್ ಯೋಚನೆ ಇದ್ಯಾವುದೂ ಅಲ್ಲ ಅಮ್ಮ. ಅನಿಕನ್ ಎಕ್ಸಾಮ್ನ ಕಮಲಿನೇ ಬರ್ತಿದ್ದು. ಅದು ಅಲ್ಲದೆ ಕಮಲಿನೇ ಹೇಳಿದ್ಲಲ್ವಾ, ಅನಿಕಾ ಯಾವ್ದೇ ಕಾರಣಕ್ಕೂ ಪಾಸ್ ಆಗಲ್ಲ ಅಂತ. ಮತ್ತೀಗ ಅವಳು ಹೇಗ್ ಪಾಸ್ ಆದ್ಲು? ಇದು ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ. ಕಮಲಿ ಮತ್ತೆ ರಿಷಿಗ್ ಇಬ್ರಿಗೂ ಸರಿಯಾಗಿ ಪಾಠ ಕಲಿಸ್ತೀನಿ ಮಾಮ್. ಈ ಅನಿಕನ ಯಾಕಾದ್ರೂ ಎದುರಾಕೊಂಡು ಅಂತ ಅನ್ನಿಸ್ಬೇಕು ಅವ್ರಿಗೆ. ಆ ರಿಷಿ ನನಗೆ ಸಿಕ್ಕಿದಿದ್ರೆ ಅಥವಾ ಸಿಗ್ತಾನೆ ಅನ್ನೋದಾಗಿದ್ದಿದ್ರೆ ನಾನು ನಡೆಸ್ಕೊಳ್ಳೋ ರೀತಿನೇ ಬೇರೆ ಆಗ್ತಿತ್ತು ಮಾಮ್. ಬಟ್ ಅವನು ನನಗೆ ಸಿಗಲ್ಲ ಅಂದಮೇಲೆ ಅವನ್ ನೆಮ್ಮದಿಯಾಗಿರಕ್ಕೆ ನಾನು ಬಿಡಲ್ಲ. ಅವರಿಬ್ರು ಸಂಕಟ ಪಡ್ಬೇಕು ಮಾಮ್. ಆ ತರ ಹಿಂಸೆ ಕೊಡ್ತೀನಿ. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಬೇಬಿ? ನೋಡ್ತಾ ಇರಿ ಮಾಮ್, ನಾನು ಏನ್ ಮಾಡ್ತೀನಿ ಅಂತ. ಯಾವುದನ್ನು ಈಗಲೇ ಹೇಳಲ್ಲ. ನೀವೇ ನೋಡಿ ನನ್ನನ್ನು ಅಪ್ರಿಷಿಯೇಟ್ ಮಾಡ್ತೀರಾ. ಓಕೆ, ಗುಡ್ ಲಕ್ ಬೇಬಿ ಅಂಡ್ ವಿಶ್ ಯು ಹ್ಯೂಜ್ ಸಕ್ಸಸ್. ಥ್ಯಾಂಕ್ ಯು ಮಾಮ್.
Anika Mahajan, Administrator of Annapurna College speaking. ಕಮಲಿ ಇನ್ಚಾರ್ಜ್ ಆಗಿರೋ ಪೀರಿಯಡ್ ಅಲ್ಲಿ ಯಾವ ಪ್ರಾಜೆಕ್ಟ್ ಅಪ್ರೂವ್ ಆಗಿತ್ತೋ ಆ ಫೈಲ್ಸ್ ಎಲ್ಲ ನನ್ನ ಟೇಬಲ್ಗೆ ಬರಬೇಕು ರೈಟ್ ನಾ.